ಆಮೆಯ ಪ್ರತಿಮೆಯನ್ನು ಹಿತ್ತಾಳೆ ಅಥವಾ ಕ್ರಿಸ್ಟಲ್ ಆಗಲಿ ತೆಗೆದುಕೊಂಡು ಅದನ್ನು ಹಿತ್ತಾಳೆ ಪ್ಲೇಟು, ಪಿಂಗಾಣಿ ಅಥವಾ ಗಾಜಿನ ಪಾತ್ರೆಯಲ್ಲಿ ನೀರನ್ನು ಹಾಕಿ ಆಮೆಯನ್ನು ಆ ಪ್ಲೇಟಿನ ಸಹಿತ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಪ್ರತಿದಿನ ಬೆಳಗ್ಗೆ ತಟ್ಟೆಯಲ್ಲಿರುವ ನೀರನ್ನು ತೆಗೆದುಹಾಕಿ ಹೊಸ ನೀರನ್ನು ಹಾಕಿ ಮತ್ತೆ ಉತ್ತರ ದಿಕ್ಕಿನಲ್ಲೇ ಇಡಬೇಕು. ತಟ್ಟೆಯಲ್ಲಿ ನೀರನ್ನು ಹಾಕುವಾಗ ನಮ್ಮ ಮನಸ್ಸಲ್ಲಿ ಇರುವ ಕೋರಿಕೆಗಳನ್ನು ಮನಸ್ಸಿನಲ್ಲೇ ಹೇಳಿಕೊಂಡು ನೀರನ್ನು ಹಾಕಬೇಕು. ಆಮೆ ನೀರಿನಲ್ಲಿ ಇದ್ದರೆ ಹೆಚ್ಚು ದಿನ ಬದುಕಿರುತ್ತದೆ. ಆದ್ದರಿಂದ ಆಮೆಯನ್ನು ನೀರಿನಲ್ಲಿ ಇಡುವುದರಿಂದ ಆಮೆಗೆ ಸಹಜ ವಾತಾವರಣದಲ್ಲಿ ಇಟ್ಟಿದ ಹಾಗೆ ಎನ್ನುವ ಅನುಭೂತಿ ಇರುತ್ತದೆ. ಬದುಕಿರುವ ಆಮೆಯನ್ನು ಕೂಡ ಅಕ್ವೇರಿಯಂನಲ್ಲಿ ಇಟ್ಟು ಉತ್ತರ ದಿಕ್ಕಿನಲ್ಲಿ ಇಡಬಹುದು. ಆಮೆಯನ್ನು ವಿಷ್ಣು ದೇವರ ಸ್ವರೂಪವಾಗಿ ನೋಡುತ್ತಾರೆ. ವಾಸ್ತುಶಾಸ್ತ್ರ ಪ್ರಕಾರ ಉತ್ತರ ದಿಕ್ಕು ಬುಧನ ದಿಕ್ಕೆಂದು ಉತ್ತರ ದಿಕ್ಕಿನಲ್ಲಿ ಕುಬೇರ ಸ್ಥಾನವಾಗಿದೆ ಎಂದು ಭಾವಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ಗ್ರಹಕ್ಕೆ ಅಧಿದೇವರು ವಿಷ್ಣು ದೇವರು. ಆಮೆಯನ್ನು ನೀರಿನಲ್ಲಿ ಇಟ್ಟು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಬುಧರ ದೋಷಗಳು ತೊಲಗಿ ಹೋಗುತ್ತವೆ. ಆಮೆ ಇರುವ ಮನೆಯಲ್ಲಿ ಮಕ್ಕಳು ಎಲ್ಲರೂ ಒಳ್ಳೆಯ ವಿದ್ಯೆಯಿಂದ ವಿದ್ಯಾವಂತರಾಗಿ ಬೆಳೆಯುತ್ತಾರೆ. ಒಳ್ಳೆಯ ವಾಕ್ಶುದ್ಧಿಯಿಂದ ಭಾವನೆ ಪ್ರಕಟ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆಮೆ ಇರುವ ಮನೆಯಲ್ಲಿ ವಾಸ್ತು ದೋಷಗಳೇನಾದರೂ ಇದ್ದರೆ ಅದು ಸ್ವಲ್ಪವಾದರೂ ದೋಷ ನಿವಾರಣೆ ಆಗುತ್ತದೆ. ಆ ಮನೆಯಲ್ಲಿ ಇರುವ ಮನುಷ್ಯರಿಗೆ ಮಾನಸಿಕ ಪ್ರಶಾಂತತೆ ದೊರೆಯುತ್ತದೆ. ಆಮೆ ಇರುವ ಮನೆಯಲ್ಲಿ ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಆಮೆಯನ್ನು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಇಡುವುದರಿಂದ ವ್ಯಾಪಾರ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಆಮೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ತುಂಬ ಅನುಕೂಲಗಳೇ ಇವೆ. ಸಾಧ್ಯವಾದಷ್ಟು ಆಮೆಯನ್ನು ಮನೆಯಲ್ಲಿ ಅಥವಾ ವ್ಯಾಪಾರ ಸ್ಥಳ ಅಂದರೆ ಅಂಗಡಿಗಳು ಮುಂತಾದವುಗಳ ಕಡೆ ಇಡುವುದರಿಂದ ಧನ ಅಭಿವೃದ್ಧಿಯಾಗಿ ಜೀವನ ಸುಂದರವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.